ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಬೆಳಿಗ್ಗೆ ಎದ್ದ ತಕ್ಷಣ ಒಂದಷ್ಟು ಪಾತ್ರೆಗಳಿತ್ತು. ಆ ಪಾತ್ರೆಗಳನ್ನೆಲ್ಲ ಮೊದಲು ತೊಳ್ಕೊಂಡೆ. ಅದಾದಮೇಲೆ ನನ್ನ ನೆಕ್ಸ್ಟ್ ಕೆಲಸನೇ ನನ್ನ ಮಗಂಗೆ ಸ್ನಾನ ಮಾಡಿಸೋದು. ಬಿಕಾಸ್ ಅವ್ನು ಅಂಬೆಗಾಲಿಡೋದನ್ನ ಕಲ್ತಾಗಿಂದ ಕೂಡ ಪ್ರತಿ ದಿವಸ ತುಂಬಾ ಗಲೀಜಾಗ್ತಿದ್ದಾನೆ. ಸೊ ಅದರಿಂದ ಪ್ರತಿ ದಿವಸ ಅವನಿಗೆ ಎದ್ದ ತಕ್ಷಣ ಸ್ನಾನ ಮಾಡಿಸೋದಂತೂ ಕಂಪಲ್ಸರಿ. ನಾನು ಅಂಬಿ ಇಬ್ಬರು ಸೇರಿ ಸ್ನಾನ ಮಾಡಿಸಿದ್ವಿ. ಇದಾದಮೇಲೆ ನಾನು ಪಾಪುನ ಕಂಪ್ಲೀಟಾಗಿ ಅಂಬಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಬಿಕಾಸ್ ಅವನೇ ಪಾಪಗೆಲ್ಲ ರೆಡಿ ಮಾಡ್ತಾನೆ. ಅದಾದಮೇಲೆ ಅವನ್ನ ಮಲಗಿಸಿ ನನ್ನ ಹೇರ್ ಅಂತೂ ತುಂಬಾ ಡ್ರೈ ಮತ್ತು ಫ್ರಿಜ್ಜಿ ಆಗಿಬಿಟ್ಟಿತ್ತು, ನೋಡೋಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಅಕ್ಸೆ ಬೀಜನ ತರಿಸಿದ್ದೆ. ಅಕ್ಸೆ ಬೀಜ ಜೆಲ್ನ ಹೇರ್ಗೆ ಹಾಕೋದ್ರಿಂದ ಹೇರ್ ತುಂಬಾ ಸಾಫ್ಟ್ ಶೈನಿ ಆಗುತ್ತೆ ಅಂತ ಹೇಳಿ ಕೇಳಿದ್ದೆ. ಸೊ ಅದಕ್ಕೋಸ್ಕರ ಬಟ್ ಮನೇಲಿ ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತು. ಫುಲ್ ಅಂದರೆ ಫುಲ್ಲು ಒಟ್ಟರಿ ಥರ ಆಗ್ಬಿಟ್ಟಿತ್ತು. ಒಂದು ಸ್ವಲ್ಪನೂ ಕೂಡ ಕನ್ಸಿಸ್ಟೆನ್ಸಿ ಚೆನ್ನಾಗೇ ಇರಲಿಲ್ಲ. ಸೊ ಇದಕ್ಕೆ ಸೊಲ್ಯೂಷನ್ ಬೇಕು ಅಂತ ಹೇಳಿ ನಾನು ಅದಕ್ಕೆ ಆಲ್ಫ್ ಗುಡ್ನೆಸ್ ಅವರ ಈ ಒಂದು ಫ್ಲಾಕ್ಸ್ ಸೀಡ್ ಜೆಲ್ನ ಆರ್ಡರ್ ಮಾಡ್ಕೊಂಡೆ. ಎಸ್, ಇವಾಗ ನೀವೇ ನೋಡ್ತಾ ಇರ್ಬೋದು ಇದ್ರ ಕನ್ಸಿಸ್ಟೆನ್ಸಿ ಎಷ್ಟು ಪ್ರಾಪರ್ ಆಗಿದೆ ಅಂತ ಹೇಳಿ. ತೀರಾ ನೀರ್ ತರನೂ ಇಲ್ಲ, ತೀರಾ ಗಟ್ಟಿಗೂ ಇಲ್ಲ, ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಆಗಿದೆ. ಬರೀ ಫ್ಲಾಕ್ಸಿಡ್ ಅಂದ್ರೆ ಅಕ್ಸೆ ಬೀಜ ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಹೈಬಿಸ್ಕಸ್ ಅಂದ್ರೆ ದಾಸವಾಳ ಮತ್ತು ರೋಸ್ಮೇರಿ ಆಯಿಲ್ ಕೂಡ ಇನ್ಫ್ಯೂಸ್ಡ್ ಆಗಿರೋದ್ರಿಂದ ಇದು ನಿಮ್ಮ ಹೇರ್ನ ಜಸ್ಟ್ ಒಂದೇ ವಾಶ್ ಅಲ್ಲಿ ಸಾಫ್ಟ್ ಸಿಲ್ಕಿ ಶೈನಿ ಆಗಿ ಮಾಡುತ್ತೆ. ಈಗ ನಾನು ಕೂಡ ಆಲ್ ಓವರ್ ಹೇರ್ಗೆ ಅಪ್ಲೈ ಮಾಡಾಯ್ತು. ಈಗ 30 ಮಿನಿಟ್ಸ್ ಆದ್ಮೇಲೆ ಹೇರ್ ವಾಶ್ ಮಾಡ್ಕೊಂಡು ಸಿಗ್ತೀನಿ. ಎಸ್, ಆಫ್ಟರ್ ಹೇರ್ ವಾಶ್ ನೀವೇ ನೋಡ್ತಾ ಇರ್ಬೋದು ನನ್ನ ಹೇರ್ ಎಷ್ಟು ಸಾಫ್ಟ್ ಸಿಲ್ಕಿ ಶೈನಿ ಹಾಗೂ ಬೌನ್ಸಿಯಾಗಿ ಕಾಣ್ತಿದೆ ಅಂತ ಹೇಳಿ. ಸೊ ಗೈಸ್, ನಿಮಗೂ ಕೂಡ ಒಂದು ಸೂಪರ್ ಪ್ರಾಡಕ್ಟ್ ಬೇಕು ಅಂತಂದ್ರೆ ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಇಲ್ಲ ಅಂತಂದ್ರೆ purple.com ಅಲ್ಲಿ ಕೂಡ ಅವೈಲಬಲ್ ಇದೆ, ಪರ್ಚೇಸ್ ಮಾಡಿ. ಇದಾದ್ಮೇಲೆ ಅಂಬಿ ಲಂಚ್ಗೆ ಅಂತ ಹೇಳಿ ನನ್ನ ಫೇವ್ರೆಟ್ ಪನ್ನೀರ್ ಬಟರ್ ಮಸಾಲಾ ಹಾಗೂ ರೊಟ್ಟಿ ತಂದಿದ್ದ. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.